ಹಲೋ ಫ್ರೆಂಡ್ಸ್, ಇವತ್ತು ಈಗ ನಾನು ಜಿ ಎಸ್ ಟಿ ಬಗ್ಗೆ ಟ್ಯಾಲಿನ ERP9 ಪ್ರಾಬ್ಲಮ್ ಮಾಡ್ತಾಯಿದ್ದೀನಿ. ಸೊ ಆ ಪ್ರಾಬ್ಲಮ್ನ ಒಂದು ಸಲ ರೆಫರ್ ಮಾಡ್ಕೊಳ್ಳಿ. ಈಗ ನಾನು ಡೈರೆಕ್ಟಾಗಿ ಕಂಪ್ನಿ ಕ್ರಿಯೇಟ್ ಮಾಡಿಬಿಟ್ಟು ಇದು ಮಾಡ್ತೀನಿ. ಸೊ ಫಸ್ಟು ನಾನೇನು ಮಾಡ್ತೀನಿ, Alt F3 ಹೊಡೆದು ಕ್ರಿಯೇಟ್ ಕಂಪ್ನಿಗೆ ಹೋಗ್ತೀನಿ. ಸೊ ಇಲ್ಲಿ ನೇಮ್ ತೇಜಸ್ ಅಂತ ಕೊಡ್ತೀನಿ. ಎಂಟರ್ ಕಂಟ್ರೋಲ್ A ಮಾಡಿ ನಾನು ಅದನ್ನು ಸೇವ್ ಮಾಡ್ತೀನಿ. ಈಗ ತೇಜಸ್ ಅನ್ನೋ ಹೆಸರಲ್ಲಿ ಕಂಪ್ನಿ ಕ್ರಿಯೇಟ್ ಆಗಿದೆ. ಈಗ ಇಮಿಡಿಯೇಟಾಗಿ ನಾನು F11 ಪ್ರೆಸ್ ಮಾಡ್ತೀನಿ. ಸೊ ಇಲ್ಲಿ ಸ್ಟ್ಯಾಚ್ಯುಟರಿ ಆ್ಯಂಡ್ ಟ್ಯಾಕ್ಸೇಷನ್ಗೆ ಹೋಗ್ತೀನಿ. ಇಲ್ಲಿ ತೇಜಸ್ ಅಂತ ಕಂಪ್ನಿಗೆ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಎನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GST ಅನ್ನೋದನ್ನು ಎಸ್ ಮಾಡ್ತೀನಿ. ಜೊತೆಗೆ ಇಲ್ಲಿ GST ಅನ್ನೋದನ್ನು ಎಸ್ ಅಂತ ಕೊಡ್ತೀನಿ. ಸೊ GST ಎಸ್ ಅಂತ ಕೊಟ್ಟರೆ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ. ಯಾವುದಾದ್ರು ಡೀಟೇಲ್ಸ್ ಫಿಲ್ ಮಾಡಿ. ಕರ್ನಾಟಕ, ದೆನ್ GST ನಂಬರು ಏನೋ ಒಂದು ಇದು ಮಾಡಿ. ಸೊ ಎಂಟರ್ ಕೊಡಿ. ಅದು ವೆರಿಫೈ ಮಾಡಿ ಅಂತ ಕೇಳುತ್ತೆ. ನೋ ಪ್ರಾಬ್ಲಮ್. ನೀವು ರಿಯಲ್ GST ಇದ್ದರೆ ರಿಯಲ್ GST ನಂಬರ್ ಕೊಡಿ, ನೋ ಪ್ರಾಬ್ಲಮ್. ಎಂಟರ್ ಕೊಟ್ಟು ಅಕ್ಸೆಪ್ಟ್ ಮಾಡಿ. ಸೊ ಈಗೇನು ಸರಿಯಾಗಿ ಇನ್ನೊಂದು ಸಲ ಇದಾಗಲಿಲ್ಲ ಅಂತಂದರೆ ಎಂಟರ್ ಕೊಡಿ. ನೋಡಿ SES ಬಂದಿದೆ. ಸೊ ಇದು ಎಂಟರ್ ಕೊಟ್ಟು ಸೇವ್ ಕೊಡಿ. ಸೊ ಎಸ್ಕೇಪ್ ಕೊಟ್ಟು ನಾವು ಏನು ಮಾಡ್ತೀವಿ, ಫಸ್ಟು ಈ ಪ್ರಾಬ್ಲಮಲ್ಲಿ ಯೂನಿಟ್ಸ್ ಆಫ್ ಮೆಷರ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತೀವಿ. ಸೊ ಇನ್ವೆಂಟ್ರಿ ಇನ್ಫೋಗೆ ಹೋಗಿ ಯೂನಿಟ್ಸ್ ಆಫ್ ಮೆಷರ್ಗೆ ಹೋಗಿ ಸ್ಯಾಮ್ಸಂಗ್ ಮೊಬೈಲ್ ಇನ್ ನಂಬರ್ಸ್ ಅಂತ ಕೊಡ್ತೀವಿ. ಕ್ರಿಯೇಟ್ ಸಿಂಪಲ್ ಈಸ್ ನಂಬರ್ಸ್ NOS ಅಂತ ಕೊಡ್ತೀವಿ. ಫಾರ್ಮಲ್ ನೇಮು ನಂಬರ್ಸ್ ಅಂತ ಕೊಡ್ತೀವಿ. ಎಂಟರ್ ಇದೇನಿದೆ. ಸೊ ಎಂಟರ್ ಕೊಟ್ಟು ಸೇವ್ ಮಾಡಿ. ಸೊ ಒಂದೇ ಒಂದು ಮೊಬೈಲ್ ಸೆಟ್ ಇರೋದ್ರಿಂದ ನಾವು ನಂಬರ್ಸ್ ಒಂದೇ ಒಂದು ಯೂನಿಟ್ ಕೊಡ್ತಾಯಿದ್ದೀವಿ. ಎಸ್ಕೇಪ್ ಕೊಟ್ಟು ಇದರಿಂದ ಆಚೆ ಬರ್ತೀವಿ. ಅಗೇನ್ ಸ್ಟಾಕ್ ಐಟಮ್ಸ್ಗೆ ಹೋಗ್ತೀವಿ. ಸ್ಟಾಕ್ ಐಟಮ್ಸಲ್ಲಿ ಸಿಂಗಲ್ ಸ್ಟಾಕ್ ಐಟಮ್ಸ್ ತೊಗೋತೀವಿ. ಸಿಂಗಲ್ ಸ್ಟಾಕ್ ಐಟಮ್ಸ್ ತೊಗೊಂಡು ಮೊದಲು ಸ್ಯಾಮ್ಸಂಗ್ ಮೊಬೈಲ್ಸ್ ಓಪನ್ ಮಾಡ್ತೀವಿ. ನೋಡಿ ಪ್ರೈಮರಿ ಅಂತ ಕೊಡ್ತೀವಿ. ಅಂಡರ್ ಯೂನಿಟ್ಸ್ ನಂಬರ್ಸ್ ಅಂತ ಸೆಲೆಕ್ಟ್ ಮಾಡ್ತೀವಿ. GST ಅಪ್ಲಿಕೇಬಲ್ ಹೌದು ಅಂತ ಕೊಡ್ತೀವಿ. ನೆಕ್ಸ್ಟು ಆಲ್ಟರ್ GST ಎಸ್ ಅಂತ ಕೊಡ್ತೀವಿ. ಸೊ ಆನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಟೈಪು ಆನ್ ವ್ಯಾಲ್ಯೂ ಅಂತ ಕೊಡ್ತೀವಿ. ಅನ್ನೋನ್ ಟ್ಯಾಕ್ಸೆಬಲ್ ಅಂತ ಕೊಡ್ತೀವಿ. ಸೊ ಇಂಟಿಗ್ರೇಟೆಡ್ ಟ್ಯಾಕ್ಸು IGST ಅಂತ ಕೇಳುತ್ತೆ. ಇದರದ್ದು ಈ ಪ್ರಾಬ್ಲಮ್ದು IGST 12% ಇದೆ. ಇಲ್ಲಿ 12% ಇದೆ. 12% ಹಾಕಿ ಎಂಟರ್. 0 ಸೆಸ್ ಇದೆ. ಇದು ಟೈಪ್ ಆಫ್ ಸಪ್ಲೈ ಗೂಡ್ಸ್ ಆ ಸರ್ವಿಸ್ ಅಂತ ಕೇಳುತ್ತೆ. ಇದು ಗೂಡ್ಸ್ ಆಗಿರೋದ್ರಿಂದ ಗೂಡ್ಸ್ ಅಂತ ಕೊಡಿ. ಸರ್ವಿಸ್ ಇದ್ದರೆ ಸರ್ವಿಸ್ ಹಾಕಿ. ಓಪನಿಂಗ್ ಬ್ಯಾಲೆನ್ಸು ಇನ್ ಕೇಸ್ ಹಳೇ ಸ್ಟಾಕ್ ಏನಾರು ಇತ್ತು ಅಂತ ಕೇಳುತ್ತೆ. ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ಲೀವ್ ಇಟ್ ಬ್ಲ್ಯಾಂಕ್ ಕೊಡಿ. ಎಸ್ ಅಂತ ಕೊಡಿ. ಅಕ್ಸೆಪ್ಟ್ ಮಾಡಿ. ಅಗೈನ್ ರೆಡ್ಮಿ ಮೊಬೈಲ್ ಎಂಟರ್ ಕೊಡಿ. ಪ್ರೈಮರಿ application under numbers GST applicant yes on value escape enter on value ಅದಾದಮೇಲೆ ಟ್ಯಾಕ್ಸೇಬಲ್ ಅಂತ ಕೊಡಿ. ಸೊ ಇದು 12% ಕೊಡಿ. ಗೂಡ್ಸ್ again Oppo mobiles, primary units numbers applicable yes. So on value taxable 12%. ಎಂಟರ್ ಕೊಟ್ಟು ಗೂಡ್ಸ್ ಕೊಟ್ಟು. ಸೊ ಇಷ್ಟೇ ಆಗಿರೋದ್ರಿಂದ ನಾನು ಎಸ್ಕೇಪ್ ಹೋಗ್ತೀನಿ. ಸೊ ಯಾವುದು ಯೂನಿಟ್ಸ್ ಕ್ರಿಯೇಷನ್ ಆಯಿತು, ಸ್ಟಾಕ್ ಐಟಮ್ಸ್ ಆಯಿತು. ಈಗ ನಾವು ಸಿಂಗಲಲ್ಲಿ GST ಮಾಡೋದ್ರಿಂದ ನಮಗೆ ಇನ್ಫಾರ್ಮೇಷನ್ನ ಜಾಸ್ತಿ ಆ್ಯಡ್ ಮಾಡ್ಬೋದು. GST ಕೇಸಲ್ಲಿ ನೀವು ಸಿಂಗಲ್ ಲೆಡ್ಜರು ಮತ್ತು ಸಿಂಗಲ್
ಇದನ್ನು ತೊಗೋಬೋದು. ಅದು ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಇದು ತೊಗೊಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಲೆಡ್ಜರ್ಸ್ಗೆ ಹೋಗ್ತೀನಿ. ಲೆಡ್ಜರ್ಸಲ್ಲಿ ಅಕೌಂಟ್ ಇನ್ಫೋ ಲೆಡ್ಜರ್ಸ್. ಸೊ ಇಲ್ಲೂ ಅಷ್ಟೇ ಸಿಂಗಲ್ ಲೆಡ್ಜರ್ ತೊಗೊಳ್ಳಿ. ಸೊ ಕ್ರಿಯೇಟ್. ಸೊ ಫಸ್ಟ್ ಯಾವುದಿದೆ, ಮಿಸ್ಟರ್ ತೇಜಸ್. ಇಟ್ ಕಮ್ಸ್ ಅಂಡರ್ ಯಾವುದು, ಕ್ಯಾಪಿಟಲ್ ಅಕೌಂಟ್ ಬರ್ತದೆ. ಕ್ಯಾಪಿಟಲ್ ಅಕೌಂಟ್ ಹಾಕಿ. ಸೊ ಇನ್ವೆಂಟ್ರಿ ಇದರಲ್ಲಿ ಇನ್ವೆಂಟ್ರಿ ಏನು ಬರಲ್ಲ, ಹಾಗಾಗಿ ನೋ ಕೊಡಿ, ಎಂಟರ್ ಕೊಡಿ. ಓಕೆ, ಮಿಸ್ಟರ್ ತೇಜಸ್ ಆದಮೇಲೆ ರೆಂಟ್ ಪೇಯ್ಡ್ ರೆಂಟ್ ಇಟ್ ಕಮ್ಸ್ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಕೊಡಿ. ಸೊ ನೆಕ್ಸ್ಟ್ ಇನ್ವೆಂಟ್ರಿ ವ್ಯಾಲ್ಯೂ ಅಫೆಕ್ಟೆಡ್ ಇಲ್ಲ, ನೋ. ಟೈಪ್ ಆಫ್ ಲೆಡ್ಜರ್ ನಾಟ್ ಅಪ್ಲಿಕೇಬಲ್. ಜಿ ಎಸ್ ಟಿ ಇದೆಯಾ, ನೋ. ಜಿ ಎಸ್ ಟಿ ಇದಕ್ಕೆಲ್ಲ ಅಪ್ಲೈ ಆಗೋಲ್ಲ. ನಾಟ್ ಅಪ್ಲಿಕೇಬಲ್ ಕೊಡಿ. ಸೊ ನಾಟ್ ಅಪ್ಲಿಕೇಬಲ್, ಎಂಟರ್ ಕೊಟ್ಟು ಇದು ಮಾಡಿ. ಸೊ ನೆಕ್ಸ್ಟು ಪರ್ಚೇಸಿಂಗ್ ಆಫ್ mobiles. So it comes under purchase accounts. So ಇಲ್ಲಿ inventory values are affected, yes ಕೊಡಿ. type of ledger not applicable ಕೊಡಿ. is GST applicable, yes applicable. set alter GST yes ಅಂತ ಕೊಡಿ. ಸೊ ಎಷ್ಟು ಅಂತ ನೇಚರ್ ಆಫ್ ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್. ಸೊ 12% ಜಿ ಎಸ್ ಟಿ ಕೊಡಿ. ಇಂಟಿಗ್ರೇಟೆಡ್ IGST ಕೊಡಿ. 0 ಕೊಡಿ. ಇದು ಗೂಡ್ಸ್ ಆಗಿರೋದ್ರಿಂದ ಗೂಡ್ಸ್ ಅಂತ ಕೊಡಿ. ಸೊ ಇನ್ನು ನೆಕ್ಸ್ಟ್ ಎಂಟರ್ ಕೊಟ್ಟು ಸೇವ್ ಮಾಡಿ. ಸೊ ಎಗೈನ್ ಕ್ಯಾಶ್ ಡೆಪಾಸಿಟೆಡ್ ಇಂಟು HDFC ಬ್ಯಾಂಕ್ ಕೊಡಿ. ಇಟ್ ಕಮ್ಸ್ ಅಂಡರ್ ಬ್ಯಾಂಕ್ ಅಕೌಂಟ್ಸ್. ನೆಕ್ಸ್ಟ್ ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರ್ ಇದ್ದರೆ ಕೊಡಿ, ಇನ್ ಕೇಸ್ ಇಲ್ಲ ಅಂದರೆ ಕೊಡಿ. ಸೊ ಅಕೌಂಟ್ ನಂಬರ್ ಇದ್ದರೆ. ನೆಕ್ಸ್ಟ್ ಪವರ್ ಬಿಲ್ ಪೇಯ್ಡ್. ಪವರ್ ಬಿಲ್ ಇಟ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ವ್ಯಾಲ್ಯೂ ಎಫೆಕ್ಟೆಡ್, ನೋ. ಇಟ್ಸ್ GST ಇದಕ್ಕೆ ನಾಟ್ ಅಪ್ಲಿಕೇಬಲ್. ನಾಟ್ ಅಪ್ಲಿಕೇಬಲ್ ಕೊಡಿ. ನೆಕ್ಸ್ಟ್ ಸೇಲ್ಸ್ ಆಫ್ ಮೊಬೈಲ್ಸ್. ಇಟ್ ಕಮ್ಸ್ ಅಂಡರ್ ಸೇಲ್ಸ್ ಅಕೌಂಟು. ಸೊ inventory affected, yes. type of ledger not applicable. is GST applicable, yes. it's yes. So not, it is taxable. it's under 12%. it's goods. enter escape enter ಕೊಟ್ಟು ಇದನ್ನು ಸೇವ್ ಮಾಡಿ. ನೆಕ್ಸ್ಟು ಕ್ಯಾಶ್ ವಿತ್ಡ್ರಾ ಫ್ರಮ್ HDFC ಬ್ಯಾಂಕ್ ಈಗಾಗಲೇ ಕ್ರಿಯೇಟ್ ಮಾಡಿರೋದ್ರಿಂದ ಅದನ್ನು ಹಾಗೆ ಇದು ಇನ್ನೇನು ಕ್ರಿಯೇಟ್ ಮಾಡೋಂಗಿಲ್ಲ. ಕ್ಯಾಶ್ ರಿಸೀವ್ಡ್ ಫ್ರಮ್ ಗಣೇಶ್ ಆ್ಯಂಡ್ ಕಂಪ್ನಿ ಆ್ಯಂಡ್ ಕ್ಯಾಶ್ ಪೇಯ್ಡ್ ಟು ರವಿ ಆ್ಯಂಡ್ ಸನ್ಸ್. ಸೊ ನಾವು ಕ್ಯಾಶ್ ಪೇಯ್ಡ್ ಟು ರವಿ ಆ್ಯಂಡ್ ಸನ್ಸ್ ಅಂತಂದರೆ ಅವರು ಸನ್ರಿ ಕ್ರಿಯೇಟರ್ ಆಗ್ತಾರೆ. ರವಿ ಆ್ಯಂಡ್ ಸನ್ಸ್ ಸನ್ರಿ ಕ್ರಿಯೇಟರ್ಸ್. So enter again Ganesh and Co ಏನಾಗ್ತಾರೆ, ಸನ್ರಿ ಡೆಟರ್ಸ್ ಆಗ್ತಾರೆ. ಸೊ ಸನ್ರಿ ಡೇಟಾ. ಇನ್ನು ನೆಕ್ಸ್ಟು ಇಂಟರ್ನೆಟ್ ಬಿಲ್ ಪೇಯ್ಡ್. ಇಂಟರ್ನೆಟ್ ಬಿಲ್
So it comes under indirect expense. ಸೊ ಎಲ್ಲ ಇದು ಲೆಡ್ಜರ್ಸ್ ಎಲ್ಲ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಎಸ್ಕೇಪ್ಗೆ ಹೋಗಿ ಸೊ ನಾವು ವೋಚರಿಂಗ್ ಎಂಟ್ರಿ ಮಾಡ್ತೀವಿ. ಸೊ ಮೊದಲು ಅಕೌಂಟಿಂಗ್ ವೋಚರ್ಸ್ಗೆ ಹೋಗ್ತೀನಿ. ಸೊ ಫಸ್ಟು ತೇಜಸ್ ರೆಸಿಪ್ಟ್ ಆಗುತ್ತೆ F6. ಇಟ್ಸ್ ಅ ಕ್ಯಾಶ್ ತೇಜಸ್. ಸೊ ರೆಸಿಪ್ಟ್ ಆಯಿತು. ರೆಂಟ್ ಪೇಯ್ಡ್ ಪೇಮೆಂಟ್ಗೆ ಹೋಗುತ್ತೆ F5. ಕ್ಯಾಶ್ ರೆಂಟ್ ಪೇಯ್ಡ್ 25,000. ನೆಕ್ಸ್ಟ್ ಪರ್ಚೇಸಿಂಗ್ ಆಫ್ ಮೊಬೈಲ್ಸ್. ಸೊ ಪರ್ಚೇಸ್ ಅಕೌಂಟ್ F9ಗೆ ಹೋಗುತ್ತೆ. ಸೊ ಇನ್ವಾಯ್ಸ್ ನಂಬರ್ ಇದ್ದರೆ ಕೊಡಿ, ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್. ಪಾರ್ಟೀಸ್ ಅಕೌಂಟ್ ನೇಮ್ ಯಾರಿಂದ ತಗೋತಾ ಇದ್ದೀವಿ ಅಂತ ರವಿ ಆ್ಯಂಡ್ ಸನ್ಸ್. ಆ್ಯಂಡ್ ಡೀಟೇಲ್ಸ್ ಇದ್ದರೆ ಕೊಡಿ, ಇಲ್ಲ ಅಂತಂದರೆ ಬಿಡಿ. ಈಗ ಪರ್ಚೇಸಿಂಗ್ ಆಫ್ ಮೊಬೈಲ್ಸು ಇಸ್ ಅ ಲೆಡ್ಜರು. ಇಲ್ಲಿ ಸ್ಯಾಮ್ಸಂಗ್ ಮೊಬೈಲ್ಸು ಎಷ್ಟು 10 ನಂಬರ್ಸು. ರೇಟು 12,000. ಸೊ ನೆಕ್ಸ್ಟು ರೆಡ್ಮಿ ಮೊಬೈಲ್ಸು. ಸೊ ಎಷ್ಟು ನಂಬರ್ಸು 10. ಮತ್ತು ಈಚ್ 6,500. ನೆಕ್ಸ್ಟು ರೆಡ್ಮಿ ಆಯಿತು. ಓಪ್ಪೋ ಮೊಬೈಲ್ಸು. ಸೊ ಇಲ್ಲಿ 8. ಸೊ ರೇಟು 4,300. ಇದರಿಂದ ಆಚೆ ಬಂದು CGST SGST ಕೊಡಬೇಕಾಗಿತ್ತು. ಸೊ Alt+C. ಸಾರಿ, ಇದನ್ನು ಇಲ್ಲಿಗೆ ಬ್ರೇಕ್ ಮಾಡ್ತಿದ್ದೀನಿ. ನಾವು ಎಗೈನ್ ಲೆಡ್ಜರ್ಗೆ ಹೋಗ್ತಾಯಿದ್ದೀವಿ. ಲೆಡ್ಜರ್ಗೆ ಹೋಗಿ ಸಿಂಗಲ್ ಲೆಡ್ಜರ್ ತಗೋತೀವಿ. ಸೊ ಇನ್ಪುಟ್ IGST at 12% ಅಂತ ಒಂದು ಇದು ಮಾಡ್ತಾಯಿದ್ದೀವಿ. ಸೊ ಇಟ್ ಕಮ್ಸ್ ಅಂಡರ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಬರುತ್ತೆ ಇದು. ನೆಕ್ಸ್ಟ್ ಟೈಪ್ ಆಫ್ ಡ್ಯೂಟಿ ಟ್ಯಾಕ್ಸ್ GST. ಸೊ ಯಾವ ಟೈಪ್ ಆಫ್ ಅಂತಂದರೆ ಇಂಟಿಗ್ರೇಟೆಡ್ ಟ್ಯಾಕ್ಸ್. ಸೊ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ 12% ಅಂತ ಹಾಕ್ತೀನಿ. ಸೊ ನೆಕ್ಸ್ಟು ನಾರ್ಮಲ್ ರೌಂಡಿಂಗ್ ಅಂತ ಇಲ್ಲಿ ಕೊಡ್ತೀನಿ. ಸೊ ರೌಂಡಿಂಗ್ ಲಿಮಿಟ್ ಎಂಟರ್ ಕೊಟ್ಟು ಸೇವ್ ಮಾಡ್ತೀನಿ. ಅಗೈನ್ ಔಟ್ಪುಟ್ IGST at 12% ಅಂತ ಹಾಕ್ತೀನಿ. ನೆಕ್ಸ್ಟ್ ಇಟ್ ಕಮ್ಸ್ ಅಂಡರ್ ಆಲ್ಸೋ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅದರ್. ಇಟ್ ಕಮ್ಸ್ ಅಂಡರ್ GST. ಟೈಪ್ ಆಫ್ ಟ್ಯಾಕ್ಸ್ ಪರ್ಸೆಂಟೇಜು 12%. ಎಂಟರ್ ನಾರ್ಮಲ್ ರೌಂಡಿಂಗು. ಸೊ ಎಂಟರ್ ಕೊಟ್ಟು ಸೇವ್ ಮಾಡ್ತೀನಿ. ಸೊ ಈಗ ನಾನು ಮತ್ತೆ ಅಕೌಂಟಿಂಗ್ ವೋಚರ್ಸ್ಗೆ ಹೋಗ್ತೀನಿ. ಸೊ ಇಲ್ಲಿ ಪರ್ಚೇಸಿಂಗ್ ಆಫ್ ಮೊಬೈಲ್ಸು. ಎಂಟರ್ ಡೇಟ್ ಇನ್ಫಾರ್ಮೇಷನ್ ಇದ್ರೆ ಹಾಕಿ, ಇಲ್ಲ ಅಂತಂದರೆ ಬಿಡಿ. ಈಗ ವಿ ಆರ್ ಪರ್ಚೇಸಿಂಗ್ ಫ್ರಮ್ ರವಿ ಆ್ಯಂಡ್ ಸನ್ಸ್. ಸೊ ನೆಕ್ಸ್ಟ್ ಪರ್ಚೇಸಿಂಗ್ ಆಫ್ ಮೊಬೈಲ್ಸ್ ಸ್ಯಾಮ್ಸಂಗು. ಸೊ ಎಷ್ಟು 10 ನಂಬರ್ಸು. ರೇಟ್ 6,500. ಸೊ ರೆಡ್ಮಿ
10 numbers 6500. So next Oppo 8 rate 4300. ಇಲ್ಲಿ IGST ಇನ್ಪುಟ್ GST 12%. ಸೊ ಇದು ಸರಿ ಕ್ಯಾಲ್ಕುಲೇಟ್ ಆಗ್ತಿಲ್ಲ, ಮೊಬೈಲಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ನಂಬರ್ ಹಾಕಿ. $1,64,400 into 12%. ಇದರ ರೇಟ್ 19,728. ಸೊ ಎಂಟರ್, ಪ್ರೊವೈಡ್ GST ಡೀಟೇಲ್ಸ್. ಸೊ ನೋ ಕೊಡಿ, ಎಂಟರ್. ಈಗ ಇದಾಯಿತು, ಪರ್ಚೇಸ್ ಆಯಿತು. ಅಗೈನ್ ಸೇಲ್ಸ್ಗೂ ಕೂಡ ಅಷ್ಟೇ ಮಾಡಿ. F8. ಸೊ ರೆಫರೆನ್ಸ್ ನಂಬರ್ ಇದ್ರೆ ಹಾಕಿ. ನಾವು ಸೇಲ್ಸ್ ಯಾರಿಗೂ ಮಾರ್ತಾ ಇದ್ದೀವಿ ಅಂತ ಅಂದರೆ ಗಣೇಶ್ ಆ್ಯಂಡ್ ಕೋ ಸೇಲ್ಸ್ ಲೆಡ್ಜರ್ ಸೇಲ್ಸ್ ಆಫ್ ಮೊಬೈಲ್ಸ್. ನೇಮ್ ಆಫ್ ದಿ ಲೆಡ್ಜರ್ ಯಾವುದು? ಸೇಲ್ಸ್ ಆಫ್ ಸ್ಯಾಮ್ಸಂಗ್ ಮೊಬೈಲ್ಸು. ಎಷ್ಟಿಗೆ ಮಾರ್ತಾಯಿದ್ದೀವಿ ಅಂತಂದರೆ 10,000ಗೆ. 10 ಕ್ವಾಂಟಿಟೀಸ್ 10,000. ಸ್ಯಾಮ್ಸಂಗ್ ಆಯಿತು. ರೆಡ್ಮಿ. ಸೊ 10 numbers 9,600. ರೆಡ್ಮಿ ಆಯಿತು. ಓಪೋ 8 numbers. ಸೊ 8 numbers 7,900. ಸೊ ಔಟ್ಪುಟ್ GST at 12% ಹಾಕ್ತೀನಿ. ಸೊ 2,59,200 into 12%. 3,1,104 ಆಯಿತು. ಎಂಟರ್. ನೋ ಕೊಡಿ. ಎಂಟರ್. ಸೊ ಈ ಥರ ನಾವು ಪರ್ಚೇಸು ಮತ್ತು ಸೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಯಾಶ್. ಸೊ ಒಂದು ನಿಮಿಷ, ಎಷ್ಟು ಇದಾಗಿದ್ದಾವೆ ಅಂತ ಒಂದು ಸಲ ಚೆಕ್ ಮಾಡ್ತೀನಿ. ರೆಂಟು ತೇಜಸ್ಸು ಗಣೇಶು, ಪರ್ಚೇಸು ಸೇಲ್ಸು ಮತ್ತು ರೆಂಟು ತೇಜಸ್ ಆಗಿದೆ. ಮಿಕ್ಕಿದೆಲ್ಲನೂ ಕ್ಯಾಶ್ ವಿತ್ಡ್ರಾ ಎಲ್ಲನೂ ಇದು ಮಾಡಬೇಕು. ಓಕೆ, ಎಸ್. ಅಕೌಂಟಿಂಗ್ ವೋಚರ್ಸ್. ನೆಕ್ಸ್ಟು ಕ್ಯಾಶ್ ಡೆಪಾಸಿಟೆಡ್ ಇಂಟು HDFC ಬ್ಯಾಂಕ್. ಸೊ ನಾವೇನು ಮಾಡ್ತೀವಿ, ಈಗ ಕಾಂಟ್ರಾಗೆ ಹೋಗ್ತೀವಿ. F4 HDFC ಬ್ಯಾಂಕ್ ಇಲ್ಲಿ ಹಾಕ್ತೀವಿ. ಇಲ್ಲಿ ಕ್ಯಾಶು. ಸೊ 35,000. ಸೊ ಕಾಂಟ್ರಾ ಆಯಿತು. ನೆಕ್ಸ್ಟ್ ಪವರ್ ಬಿಲ್ ಪೇಡ್ 2,000 ದಿಸ್ ಒನ್. ಸೊ ಪೇಮೆಂಟ್ ಹೋಗ್ತೀವಿ F5. ಸೊ ಥ್ರೂ ಬ್ಯಾಂಕ್ ಆಗಿರೋದ್ರಿಂದ HDFC ಬ್ಯಾಂಕ್ಗೆ ಹೋಗ್ತೀವಿ.
2650. ಪೇಮೆಂಟ್ ಆಯಿತು. ಸೊ ನೆಕ್ಸ್ಟು ಕ್ಯಾಶ್ ವಿತ್ಡ್ರಾ ಫ್ರಮ್ HDFC ಬ್ಯಾಂಕ್ ಇದೆ. ಸೊ ಕಾಂಟ್ರಾಕ್ಟ್ ಹೋಗ್ತೀನಿ F4. ಸೊ ಇಲ್ಲಿ ಕ್ಯಾಶು, ಸೊ ಇಲ್ಲಿ HDFC ಬ್ಯಾಂಕ್, ಸೊ 10,000. ಸೊ ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಗಣೇಶ್ ಆ್ಯಂಡ್ ಕಂಪ್ನಿ ಅಂತ ಹೇಳ್ತೀನಿ. ನಾನು ರೆಸಿಪ್ಟ್ಗೆ ಹೋಗ್ತೀನಿ F6. ಸೊ ಇಲ್ಲಿ ಕ್ಯಾಶು ಗಣೇಶ್ ಆ್ಯಂಡ್ ಕಂಪ್ನಿ. ಸೊ ಎಷ್ಟು ಅಂತ ಗೊತ್ತಿಲ್ಲ, ಇಲ್ಲಿ ಬ್ಯಾಲೆನ್ಸನ್ನ ಇಲ್ಲಿ ಹಾಕಬೇಕಾಗುತ್ತೆ 2 lakhs. ಇಲ್ಲಿರೋ ಬ್ಯಾಲೆನ್ಸ್ನ ಇಲ್ಲಿ ಹಾಕಬೇಕಾಗುತ್ತೆ 2,90,304 ಆಗುತ್ತೆ. ಇದು ನೋಡಿ, ಈಗ ಕರೆಂಟ್ ಬ್ಯಾಲೆನ್ಸ್ 0 ಆಯಿತು. ಸೊ ಹೀಗೆ ನಾವು ಇದು ಮಾಡ್ತೀವಿ. ನೆಕ್ಸ್ಟು ಕ್ಯಾಶ್ ಪೇಯ್ಡ್ ಟು ರವಿ ಆ್ಯಂಡ್ ಸನ್ಸ್ ಅಂತ ಇದೆ. ಪೇಮೆಂಟ್ಗೆ ಹೋಗ್ತೀವಿ F5. ಇಲ್ಲಿ ಕ್ಯಾಶ್ ರವಿ ಆ್ಯಂಡ್ ಸನ್ಸ್. ಸೊ ಇಲ್ಲಿ 1,084.28 ಇಲ್ಲಿರೋ ಅಮೌಂಟನ್ನೇ ಇಲ್ಲಿ ಹಾಕ್ತಾಯಿದ್ದೀವಿ. ಎಂಟರ್. ಈಗ 0 ಆಯಿತು. ಸೊ ಎಂಟರ್ ಕೊಟ್ಟು ಸೇವ್ ಮಾಡ್ತೀವಿ. ನೆಕ್ಸ್ಟು ಇಂಟರ್ನೆಟ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸೊ ಪೇಮೆಂಟು HDFC ಬ್ಯಾಂಕು, ಇಂಟರ್ನೆಟ್ ಬಿಲ್ 550. ಎಂಟರ್. ಸೊ ಎಲ್ಲ ಇದು ವೋಚರ್ ಎಂಟ್ರಿ ಆಗಿದೆ. ಸೊ ಎಂಟರ್ ಕೊಟ್ಟು ನೋ ಮೋರ್ ಎಂಟ್ರೀಸ್. ಎಂಟರ್ ಕೊಟ್ಟು ಎಸ್ಕೇಪ್ ಕೊಟ್ಟು ಬ್ಯಾಲೆನ್ಸ್ ಶೀಟ್ ನೋಡೋಣ. ಸೊ ಇಷ್ಟು ಬಂದಿದೆಯಾ ಚೆಕ್ ಮಾಡಿಕೊಡಿ, ಅಥವಾ ಡಿಸ್ಪ್ಲೇಗೆ ಹೋಗಿ ಡೇ ಬುಕ್ನಲ್ಲಿ ಇಷ್ಟು ಕೂಡ ಕರೆಕ್ಟಾಗಿದ್ದರೆ ನಿಮ್ಮ ಪ್ರಾಬ್ಲಮ್ ಸರಿ ಇದೆ ಅಂತ. ಸೊ ಇನ್ ಕೇಸ್ ಎನಿ ಚೇಂಜಸ್ ಇದ್ದರೆ ನನ್ನನ್ನು ಕೇಳಿ, ನಾನು ಗೈಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.